ಹೌದು ಅಜ್ಜಿ. ಈ ವಿಷಯ ನಿನಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಇದು ನರ್ಸ್ ಅವರಮ್ಮ ನನಗೆ ಕೊಟ್ಟಿದ್ದು. ಮಗುನ ಸಾಯಿಸು ಅಂತ ಹೇಳಿದವರು ದುಡ್ಡಿನ ಜೊತೆ ಒಡವೆಗಳ್ನು ಕೊಟ್ಟಿದ್ರಂತೆ. ಆ ಒಡವೆಲಿ ಈ ಲಾಕೆಟ್ಟು ಇತ್ತು. ಅವಾಗ ಹೇಗೋ ಏನೋ ಇದು ನನ್ನ ಕೈಯಿಂದ ಮಿಸ್ ಆಗಿತ್ತು. ಆದ್ರೆ ಇವಾಗ ನನ್ನ ಕೈ ಸಿಕ್ತು. ಇದ್ರಲ್ಲಿ ನೋಡು, ನಂದು ಮಣಿದು ಫೋಟೋ ಇದೆ. ಅದಕ್ಕೆ ನಿಮ್ಮೆಲ್ಲ ಸಮಸ್ಯೆಗೂ ಮಣಿನೇ ಕಾರಣ ಅಂತ ಗೊತ್ತಾಗಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗ್ತಿದೆ. ಅವಳು ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಮಗುನ ಕೊಲ್ಲೋಷ್ಟು ಕ್ರೂರಿ ಅಂತ ಗೊತ್ತಿರ್ಲಿಲ್ಲ. ನನಗೂ ನಂಬೋದಕ್ಕೆ ಆಗ್ತಿಲ್ಲ ಅಜ್ಜಿ. ಅವಳ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೆ. ಆಗಷ್ಟೇ ಹುಟ್ಟಿರೋ ಹಸ್ಕೂಸನ್ ಸಾಯಿಸೋದಕ್ಕೆ ನೋಡಿದಾಳೆ ಅಂದ್ರೆ ಅವಳು ನಿಜವಾಗ್ಲೂ ಮನುಷ್ಯಳ? ಇಂಥವಳ ಜೊತೆ ನಾನ್ ಸಂಸಾರ ಮಾಡ್ತಿದ್ನ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಅರ್ಜುನ್ ಅದೆಷ್ಟು ಹುಡುಕಾಡ್ತನೋ, ಅವಳು ಮಾಡಿರೋ ಒಂದೊಂದು ಕೆಲಸಗಳು ನನಗೆ ಗೊತ್ತಾಗ್ತಿದ್ರೆ ನನ್ನ ಜೀವನೇ ಹೋದಾಗ್ತಿದೆ. ಅವಳು ನನ್ನ ಮಗುನ್ ಮಾತ್ರ ಕೊಂದಿದ್ದಾಳೆ ಅನ್ಕೊಂಡೆ. ಅಕ್ಕನ ಮಗುನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಛೀ! ಅವಳು ಮಾಡಿರೋ ಪಾಪಕ್ಕೆ ಅವಳು ಮುಖನ ಯಾರು ನೋಡ್ದಿರಾಗ ಸುಟ್ಟೋಯ್ತು. ಯಾರಿಗೂ ಬರ್ದಿರೋ ಸಾವು ಬಂದಿರೋದು ಅವಳಿಗೆ. ನಿಜ ಅಶ್ವಿನ್, ಅವಳು ಸತ್ತೋದ್ಲು ಅಂತ ನಾನು ಅದೆಷ್ಟು ಕೊರಗೋದ್ನೋ. ಮೀರಾ ಮೈ ಮೇಲೆ ಮಣಿ ಬಂದಿದ್ದಾಳೆ ಅನ್ಕೊಂಡು ನನ್ನ ಮಣಿ ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ ನಾನು ಅದೆಷ್ಟೊಂದು ಖುಷಿ ಪಟ್ಟೆ. ಆದ್ರೆ ಅದಕ್ಕೆ ಮಗುನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವಳು ಅವಳೇ ಅಂತ ಗೊತ್ತಾಗಿದ್ದಿದ್ರೆ ನಾನೇ ನನ್ನ ಕೈಯಾರೆ ಸುಟ್ಟು ಬಿಡ್ತಿದ್ದೆ. ಸತ್ತು ನನ್ನ ಕೈಯಿಂದ ಬಚಾವಾದ್ಲು ಅವಳು. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ನರ್ಕ ನರ್ಕ ತೋರಿಸ್ತಿದ್ದೆ. ಅವಳೊಂಥರ ವಿಷ ಸರ್ಪ ಇದ್ದಂಗೆ ಕೊಡು. ಅವಳು ಬದುಕಿದ್ದಾಗಲೇ ವಿಷ ಗೊತ್ತಿದ್ದಿದ್ರೆ ನಾನ್ ಮಾತ್ರ ಅವಳನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಅವಳನ್ನ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗ್ಬಿಡ್ತಿದ್ದೆ. ಅಜ್ಜಿ, ಮನೆ ಹಾಳಿ ನಮ್ಮ ವಂಶನೇ ನಾಶ ಮಾಡಕ್ ನೋಡಿದ್ಲು. ಆದ್ರೆ ನಮ್ ಕೃಷ್ಣನ ಆಯಸ್ಸು ಗಟ್ಟಿ ಇತ್ತು ಅಂತ ಅನ್ಸುತ್ತೆ, ಅದಕ್ಕೆ ಬದುಕೊಂಡ. ಹೌದು, ಆ ನರ್ಸ್ಗೆ ಮಕ್ಕಳಿರ್ಲಿಲ್ಲ. ಆ ನರ್ಸು ದುಡ್ಡಿಸ್ಕೊಂಡಿದ್ರು ಸಹ ಅವಳು ಮಣಿಯಷ್ಟು ಕೆಟ್ಟೋಳಾಗಿರ್ಲಿಲ್ಲ. ಅದಕ್ಕೆ ಮಗುನ ಸಾಯಿಸೋದಕ್ಕೆ ಮನ್ಸಾಗ್ದೆ ಅವಳೇ ಸಾಕೊಂಡಿದ್ಲು. ಅದಕ್ಕೆ ಇವತ್ತು ನಮ್ಮ ವಂಶದ ಕುಡಿ ನಮ್ಮ ಕೈಗೆ ಸಿಕ್ಕಿದೆ. ಇಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ಇಷ್ಟು ದಿನ ಮಣಿ ಸತ್ತೋದ್ಲಿಲ್ಲ ಅಂತ ಕೊರಗ್ತಿದ್ದೆ. ಅವಳು ಬದುಕಿದ್ದಾಗ್ಲೇ ಯಾಕೆ ನನ್ಗೆ ಈ ವಿಷಯ ಎಲ್ಲ ಗೊತ್ತಾಗ್ಲಿಲ್ಲ ಅಂತ ಬೇಜಾರಾಗ್ತಿದೆ. ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸಲ್ಲ. ಹೋಗಿ ಹೋಗಿ ಅಂತೋಳ್ನ ವಹಿಸ್ಕೊಂಡು ನನ್ ಗಂಡನ ಮೇಲೆ ಅನುಮಾನ ಪಟ್ರಲ್ಲ ಬಾಬಾ. ನನ್ ಗಂಡನೇ ಜೈಲಿಗೆ ಹಾಕ್ಸಕ್ ನೋಡಿದ್ರಲ್ಲ. ಈಗ ಗೊತ್ತಾಯ್ತಾ ನಿಮ್ ಹೆಂಡತಿ ಬಂಡವಾಳ? ಅವಳು ನೆನೆಸ್ಕೊಂಡ್ರೆ ನನಗೆ ಕೋಪ ಬರ್ತಿದೆ. ಇನ್ಮೇಲೆ ಅವಳಿಗೆ ಸಂಬಂಧಪಟ್ಟ ಯಾವ ವಸ್ತುನೂ ನಮ್ಮನೇಲಿ ಇರಬಾರ್ದು. ತೆಗೆದು ಬಿಸಾಕಿ. ಹೌದು, ಅವಳು ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಯಾಕೆ ಸೇವಂತಿ ಹಾಗೆ ಮೌನವಾಗಿ ನಿಂತ್ಬಿಟ್ಟೆ? ವಿಷಯ ಕೇಳಿ ಶಾಕ್ ಆಯ್ತಾ?
ಇಲ್ಲ ಸರ್.